ಬೆಳಗ್ಗೆನೇ ಎದ್ದು ಎಡಿಟಿಂಗ್ ಮಾಡ್ತೀನಿ. ನಮ್ಮ ಕಾರ್ಲೋಸ್ ಅವ್ರು ಸಿಕ್ಕಿದ್ರಲ್ಲ ಅವ್ರದನ್ನೇ ಸಬ್ಟೈಟಲ್ಸ್ ಹಾಕಿ ಎಡಿಟ್ ಮಾಡ್ತೀನಿ. 1,000 euro month. 1,000 euro month. ಸೊ 1,000 euro ಅಂದರೆ ಹತ್ತತ್ರ €1. ಬ್ರೋ ನಾಷ್ಟ ಮಾಡಕ್ಕೆ ಬರ್ರಿ, ಅವಲಕ್ಕಿ ಬಿಸಿ ಇದ್ದಾಗ ತಿನ್ಬೇಕು. ಸರಿ ಬೈ. ಬ್ರೋ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀವಿ ಬ್ರೋ ನೀವು? ಸುಮಾರು ಭಾಳ ವರ್ಷ ಆಯ್ತು, ಒಂದು 10 ವರ್ಷ ಅಂದ್ರೆ ಆಗಿರ್ಬೋದು. ನಿಮ್ಮದು ಮದುವೆ ಹುಡುಗಿಗೆ ಅಡುಗೆ ಮಾಡಕ್ಕೆ ಇಲ್ಲಿ ಭಾಳ ಜನಕ್ಕೆ ಅಡಿಗೆ ಮಾಡಕ್ ಕಲ್ಸಿದ್ದೆ ನಾನು. ವಿಯೆಟ್ನಾಂ ಬಂದಾಗ ನಂಗೆ ಅಡಿಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಇವ್ರು ನನಗೆ ಒಂದೇ ಸೆಂಟ್ರಾಗ ನಾವು ವರ್ಕ್ ಮಾಡ್ತಿದ್ವಿ ಬಿಫೋರ್. ಇವ್ರು ಅಡಿಗೆ ಮಾಡೋದು ನನಗೆ ಕಲ್ಸಿದ್ರು. ಸೀರಿಯಸ್ಲಿ ಬೈ, ಏನು ಗೊತ್ತಾ, ಈ ಚಟ್ನಿ ಪುಡಿ ಇದನ್ನೆಲ್ಲ ಮೊನ್ನೆ ದಾರಲ್ಲಿ ಬರ್ಬೇಕಾದ್ರೆ ನೆನ್ಸ್ಕೊತಾ ಇದ್ದೆ. ಊರಿಗೆ ಹೋದ ತಕ್ಷಣ ರೊಟ್ಟಿ ಚಟ್ನಿ ಪುಡಿ ತಿನ್ಬೇಕು ಕೂತ್ಕೊಂಡು ಅಂತ. ಅದು ಆಕ್ಚುಲಿ ಇಲ್ಲಿ ಜೀರಿಗೆ ಸಾಸಿವೆನೂ ಸಿಗಲ್ಲ, ಗೊತ್ತಲ್ಲ ಹಂಗೆ. ಕರಿಬೇವು ಸಿಗಲ್ಲ. ಕರ್ಬೇವು ಎಲ್ಲ ನೋಡ್ದಂಗಿತ್ತು ನಮ್ಮ ಯಾವ್ದೋ ಮನೆ ಹತ್ರ. ಸಿಗುತ್ತೆ ಈಗ ಬಟ್ ಎಲ್ಲಾ ಜನನು ಅದನ್ನ ಯೂಸ್ ಮಾಡಲ್ಲ ಇಲ್ಲಿ ಕರಿ ಲೀಫ್. ನಾವು ಇಂಡಿಯನ್ ಸ್ಟೋರ್ಗೆ ಹೋಗಿ ಅಲ್ಲಿ ನಿನ್ನೆ ಹೋಗಿದ್ವಲ್ಲ ತಾವಡಿಲಿ, ಅಲ್ಲಿ ಐತಿ ಇಂಡಿಯನ್ ಸ್ಟೋರ್, ಅಲ್ಲಿಂದ ತರಬೇಕು. ನಾವು ಒಂದು ಗಿಡ ಕೊಡಿಸಿದೀವಿ ಮೆಂಬರಿಗೆ. ಅವಳು ತಗೋಬರಾಗ ಮನೆಗೆ ಇನ್ನೂ ಬೆಳ್ಸಕ್ಕೆ ಇದ್ದಾಳೆ. ಇಲ್ಲ ನೀವು ಇದನ್ನ ಮಾಡ್ಬೇಕು ಬೈ. ಏನು ಮಾಡ್ಬೇಕು, ಅವೇನು ಬೀಜ ಸಿಗ್ತಾವೆ ಕರ್ಬೇನು ತಗೊಂಬಂದ್ರೆ ಆಯ್ತು. ಏರ್ಪೋರ್ಟಲ್ಲಿ ಏನು ಹಿಡಿಯಲ್ಲ ಅನ್ಸುತ್ತೆ. ಇಲ್ಲ ಇಲ್ಲದು ಇಲ್ಲ ಗಿಡ ಸಾಕಷ್ಟು ಇದಾವೆ ಪ್ಲಾಂಟ್ ಒಳಗೆ. ಬಟ್ ಜನ ಎವ್ರಿಡೇ ಚೆಕ್ ಮಾಡ್ರಿ, ಹುಳಿ ಹಾಕಿದ್ರೆ ಬೇರೆ ಬರ್ತದೆ. ಅಲ್ಲ ನಡೀತೈತೆ ಅದೇನು ಹುಳಿ ಮೊಸರು ಅಂತೀನಿ. ನಾಳೆ ಫಸ್ಟ್ ಕ್ಲಾಸ್ ಮಾರ್ನಿಂಗ್ ದೋಸೆ ಮಾಡೋದು. ಈಗ ದೋಸೆಗೆ ನಾನೇ ಹಾಕ್ತೀನಿ, ನಾಳೆ ದೋಸೆ ಮಸ್ತ್ ಮಾಡಿ ಬೈ. ಶೇಂಗಾ ಇರಲಿಲ್ಲ. ಚೆನ್ನಾಗೈತೆ. ಇವಾಗ ನಾನು ರಾಕೇಶ್ ಅಣ್ಣ ಕಟಿಂಗ್ ಚೇಂಜ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ವೈಫೈ ಇಲ್ಲಿ ಏನಂತೀವಿ, QR ಕೋಡ್ನ ಸ್ಕ್ಯಾನ್ ಮಾಡಿ ಅಪಾಯಿಂಟ್ಮೆಂಟ್ ಮೊದಲೇ ಬುಕ್ ಮಾಡ್ಬೇಕು. ಬರೀ ಏನು ಅರ್ಥ ಆಗಲಿಲ್ಲ, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕಾದ್ರೆ ಇದರಲ್ಲಿ ಓಪನ್ ಮಾಡಿ ಲಿಂಕಲ್ಲಿ. ಹಾಂ, ಸೊ ಅವರು ಅಲ್ಲಿ ಲಿಂಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಅಂದರೆ ಜೋರಾಗಿ ಹೇಳಿ ಬೈ. QR ಕೋಡ್ ಇರುತ್ತಲ್ಲ ಬೈ, ಇದು ಹಾಂ, ಇದರಲ್ಲಿ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕು. ಓಕೆ. ಮನೆಯಿಂದ ಬುಕ್ ಮಾಡ್ಕೊಂಡು ಬಂದಿಲ್ಲ. ಹಾಂ, ಸೊ ಹಾಗಾಗಿ ಈಗ ಜಸ್ಟ್ ಬುಕ್ ಮಾಡಿದ್ರು. ಓಕೆ. ನಮ್ಮ ಇದು ನಂಬರ್ ಬರೋ ಮಟ್ಟ ವೆಯ್ಟ್ ಮಾಡ್ತೀವಿ. ಓಕೆ. ಚಿಪ್ಸಿ ಗುರು ಬಾಗ್ರು ನೋಡಿ ಬೈ. ಬೈ ಅಲ್ಲ ಬೈ, ಇದೆಲ್ಲ ಏನು ಬೇಡ ಬೈ, ಸುಮ್ಮನೆ ನಾರ್ಮಲ್ ಆಗಿ ಕಟಿಂಗ್ ಶೇವ್ ಮಾಡಕ್ಕೆ ಬೈ. ಇಲ್ಲ ಇದೇನಿಲ್ಲ, ಹಾಂ, ಅವರು ಬಿಫೋರ್ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಹೇರ್ ವಾಶ್ ಮಾಡ್ತಾರೆ. ಓಕೆ. ಆಮೇಲೆ ಎಲ್ಲ ಫೇಸ್ ವಾಶ್ ಆದಮೇಲೆ ಕಟಿಂಗ್ ಮಾಡ್ತಾರೆ. ಓಕೆ ಬೈ, ಇಟ್ಕೋ ಬೈ. ಕಣ್ಣು ಮುಚ್ಚಿಬಿಡಿ ಮುಗೀತು. Anh dùng nước ấm hay nước mát ạ? ಬೈ ಬೆನ್ನೆಲ್ಲ ಮಸಾಜ್ ಮಾಡ್ತಿದ್ದೆ ಬೈ ಇಲ್ಲಿ ಕೆಳಗೆ. ಅಕಸ್ಮಾತ್ ಇಂಡಿಯಾದಲ್ಲಿ ಇದೇ ಥರ ಇದ್ರೆ ಏನು ಮಾಡ್ತಿದ್ವಿ ನಾವು, ಮನೆಗೆ ತಲೆ ತೊಗೊಂಡ್ಬಿಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಅಂತ. ಬರೀ ಟ್ರೈನಿಂಗ್ ಕೊಟ್ಟಿರ್ತಾರೆ ಅನ್ಸುತ್ತಲ್ಲ. ತುಂಬ ಘಟ್ಟ ಇದೆ. ತುಂಬ ಘಟ್ಟ ಇದೆಯಾ ಬೈ? ಹೆಸರೇನು ಕೇಳಿದ್ದು? ಹೆಸರಾ? Em tên Hai. ಹಾಯ್. ಹಾಯ್. M10 ಸುದರ್ಶನ್. ಏನಾಗಲ್ಲ ಅಂತ ಹೇಳೋದು. ಅಯ್ಯೋ, ಈಗ ಆಪರೇಷನ್ ಮಾಡ್ತೀವಿ ಅಂತ ಏನಾರ ಮ್ಯೂಸಿಕ್ ಆಫ್. ನೋಡ್ರಿ ಅದು ಬೆಳೆಯೋದು ಇದಿರುತ್ತದೆ, ಎಲ್ಲ ತೆಗಿತು. ಅಲ್ಲ, ಹಾಂ, ಓಕೆ. ಏನಂತಾರ ಬೈ? ತಲೆ ತೊಳಿತಾವ.
ಎಷ್ಟು ಸಲ ಬೈ 3ನೇ ಸಲ ಇಲ್ಲ ಈಗ ತೊಳೆಯಬೇಕು ಮುಖ ತೊಳೆದು ಈಗ ತಲೆ ತೊಳಿತು. Có bị đau em hỏi ಬೈ bây giờ ಅಮ್ಮ bị ಸಂಬಳ đau ಹಾಂ ಬೈ ಸಂಬಳ ಎಷ್ಟು ಕೊಡ್ತಾರೆ ಕೇಳಿ ಅದೆಲ್ಲ ಕೇಳಲ್ಲ. ಕೇಳಿ ಬೈ ಇಡು ಬೇಡ ಬಿಡಿ ಸ್ಯಾಲ್ರಿ ಮನಿ ಸ್ಯಾಲ್ರಿ ಹಾಂ là Teng là bao nhiêu tiền? Dạ Em là Quốc ở đây á. Teng em là bao nhiêu tiền? là bao nhiêu tiền? ಹೇಳಿಲ್ಲ ಅವರು. ನಾವೇನು ಕಾಂಪಿಟೇಷನ್ ಕೊಡೋಲ್ಲ ಜಾಸ್ತಿ ಇರಲ್ಲ ಬೈ, ಒಂದು 3-4 ಮಿಲಿಯನ್ ಇರುತ್ತೆ. ಅಲ್ಲ ಒಂದು ಅಂದರೆ ಇಂಡಿಯನ್ ಕರೆನ್ಸಿಗೆ ಎಷ್ಟು ಆಗ್ಬೋದು ಗೊತ್ತಾ? ಒಂದು 15,000 ಮಟ್ಟ ಆಗ್ಬೋದು. 15,000 ಅಷ್ಟೇನಾ? ಅಷ್ಟೇ. ಏನು ಕೆಲಸ ಇವ್ರದ್ದು ಇದಷ್ಟೇ, ಹೇರ್ ವಾಶ್ ಮಾಡೋದು, ಹಾಂ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಸ್ಕೊಳೋದು ಅಷ್ಟೇ. ಅಲ್ಲ ಬೈ ಇವರೆಲ್ಲ ಹಿಂದೆ ಬಂದ್ಬಿಟ್ರೆ ಅವ್ರಿಗೆ ಗೊತ್ತಿಲ್ಲ ಬೈ, ಅದಕ್ಕೆ ಬರೋಂಗಿಲ್ಲ ಅವರು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತಲ್ಲ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹುಡುಗರು ಸುಮ್ಮನೆ ಆಕ್ಸಿಡೆಂಟ್ ಮದುವೆ ಬಿಡ್ತಾರೆ ಬೈ. ವಿಚಿತ್ರ ಕೆಲಸ ಬೈ ಇವ್ರದ್ದು. ಎಷ್ಟು ಅವರ್ ಡ್ಯೂಟಿ ಕೇಳಿ ಬೈ? ಎಷ್ಟು ಅವರ್ ಡ್ಯೂಟಿ ಕೇಳಿ? ಅವ್ರದ್ದಾ ಹಾಂ ಇರುತ್ತೆ ಬ್ರೋ, ಒಂದು 8 hours. ನನಗೆ ಅಷ್ಟೊಂದು ಮಾತಾಡೋದು ಬರಲ್ಲ. How many hours duty? Duty hours, duty. 30. ಓಕೆ. Bạn làm việc bao nhiêu giờ trong một ngày? 12 giờ 12 hours. 12 hours 10 triệu ಹಾಂ 10 ಮಿಲಿಯನ್ ಅಂದರೆ 30,000. 30,000. 12 ಬರಲ್ಲ ಅವ್ರದ್ದು. ಹಾಂ ಈ ಕಿವಿಯೊಳಕ್ಕೆಲ್ಲ ಸೋಫಾ ತಾಳಿ ಅಮ್ಮ. ಅಂದ್ರೆ ಭಾಳ ಮಜ್ಗಾರ ಬೈ ಇಲ್ಲಿ ಜನ. ಮಜಾ ಮಾಡೋಕ್ಕಂತ ನೋಡ್ತಾವ್ರೆ. ಹೋಯ್ತದೆ. ಹೌದಾ? ಓಕೆ. ಸೆಕೆಂಡ್ ಮಾಡ್ಕೆ ಯೂಟ್ಯೂಬ್ ಹೇಳಿ. ಈ ಥರ ಸ್ವೈಪ್ ಮಾಡಿ ಸೈಡ್ ತೆಗೆದು ಮೇಲೆ ಸ್ವಲ್ಪ ಬರೋಕ್ಕೆ ओके आन अड़ेला कट चुप चुप हाँ ಕೆನೆಲ್ಲ ಹಮ್ಕೋ ಕಟ್ ಅಲ್ಲ ಕೆನೆಲ್ಲ ಫುಲ್ಲು ಬೈ ಇದು ಎಷ್ಟು ಮ್ಯಾಕ್ಸಿಮಮ್ ಅಷ್ಟು ಉದ್ದ ಬಿಡಕ್ಕೆ. ಹೌದಾ ಇದು ಕಟ್ ಮಾಡಿಸ್ಲಾ? ಇದು ಸ್ವಲ್ಪ ಅಂದರೆ ಕಟ್ ಮಾಡಿಸಿ ಸ್ವಲ್ಪ ಕೆನೆಲ್ಲ ಚುಪ್ ಚುಪ್ ಹೋಗಿ ಹಾಂ ಇಲ್ಲಿ. ಕೆನೆಲ್ಲ ಸೆಮ್ ಸೆಮ್ಮ ಈಗ ನನಗಿರಲ್ಲ. ಹಾಂ ಫುಲ್ ಮಿಲ್ಟ್ರಿ ಥರ ಓಕೆ ಇಲ್ಲಿ. ನಾನು ಓಕೆ ಸೆಮ್ ಸೆಮ್ ಲುಕ್ ಓಯ್ ಆಮೇಲೆ ಇಲ್ಲಿಂದ ಫುಲ್ ಸ್ಲೋಪ್ ಕೊಟ್ಟು ಇದು ಎಷ್ಟು ಉದ್ದ ಸಾಗುತ್ತೇನೋ ಅಷ್ಟು ಉದ್ದ ರಾಕಿ ಬೈ ಥರ. ಆ ಥರನಾ? ಹಾಂ ಫೋಟೋ ಇದ್ರೆ ತೋರಿಸಿದ್ರೆ ಚೆನ್ನಾಗಿ ಅವ್ರಿಗೆ ಹೇಳಕ್ಕೆ ಸರಿ ಹೇಳಿ. ಹಾಂ ಓಕೆ ಹಿಂಗೆ ಫುಲ್ ಇದು ಉದ್ದಕ್ಕೆ ಆ ಥರ ಬರೋದು. ಹಾಂ ನಾನು ನಡುವೆ ತಗೊಂಡು ಕಾಣ್ತು ಬೈ ಬೈತಲ್ಲ ಸೈಡ್ ಕೇಳೋದು. ತೆಗಿತಾರೆ ತೆಗಿ ಮಲ್ಲಿ ಸೆಟ್ಟಿಂಗ್ ಮಾಡ್ಕೊತಾನೆ ನಾನು ಕರೆಕ್ಟಾಗಿ. ಹಿಂಗೆ ಹಿಂಗೇನೆ ಬಾಚಿಂಗ್ ಕೊಡ್ರಿ ಇದು ಕೊಡಿ ತೋರಿ ನಿಮ್ಗೆ ಹೆಂಗೆ ಅಂತೇಳಿ. ಇದು ಕಾರ್ಡ್ ಆಯ್ತಾ? ಓಕೆ ಹಾಂ ಓಕೆ ಬೈ ಓಕೆ ಏನಂತಾರೆ ಬೈ? ಸೈಡ್ ತೆಗೆ ಕೇಳಿ ತೆಗಿತಾನೆ. ರಾಯ್ ಹಾಂ ಬಿಡು ಬೈ ಸಾಕು. ಮನೆ ಹೋಗಿ ಫುಲ್ ಗಡ್ಡ ತೆಗೆದು ಮೀಸೆ ಅಷ್ಟೇ ಬಿಡಬೇಕು, ಆ ಲೆವೆಲಿಗೆ ಮಾಡಿಟ್ಟವನೆ. ಬಾ ಅವ್ನ ಹೆಸ್ರೇನು ಕೇಳಿ ಬೈ? 10 ಟೆನ್ ಅನ್ಟೆಂಗ್ ಅಂತ ನೇಮ್ ನೇಮ್ ಮಂಗ್ ಗುರು ಓಕೆ ನೀನು ಮಂಗ್ ಅಂತ ಇಟ್ಕೊಂಡು ನಮ್ಮನ್ನು ಮಂಗ ಮಾಡ್ಬಿಟ್ಟದ ಗುರು. ಓಕೆ ಸೂಪರ್. ಹ್ಞೂ ಕರೆಕ್ಟಾಗಿ ಈಗ ಹೆರ್ಕೊಂಡಿದ್ದು ಕರೆಕ್ಟಾಗಿ ಸೈಜ್ ಮಾಡಿ ಮಾತಾಡಿ. ಜೀವನ ಪಾವನ ಮಾಡ್ಬಿಟ್ಟು ಸ್ಲಿಪ್ಪರ್ ತೆಗೆದು
ನೋ ಗಣಪತಿ ಗಣಪತಿ ನೋ ಗಣಪತಿ ಗಣಪತಿ ಮಾಡೋದು ಅಪ್ಪನ್ ಮಾಡಿ ಅಂತ ಇದಕ್ಕೆ ಅಂತಾರೆ ಬೈ. ಓಕೆ, ಸಣ್ಣ ಹುಡ್ರು ಭಾಳ ಕಾಟ ಮಾಡ್ತಾವಂತ ಅವ್ರಿಗೆ ಕಾರ್ ಮೇಲೆ ಕುಂದ್ರಿಸಿ ಕಟಿಂಗ್ ಮಾಡ್ತಾರೆ ನೋಡ್ರಿ ಇಲ್ಲಿ. ನನ್ನ ಜೋಡಿ ಒಂದು ಫೋಟೋ ತಗೊಂಡಂತ ಅಣ್ಣ ಇಲ್ಲ. ಓಕೆ ಬ್ರೋ, ಎಷ್ಟು ಇಸ್ಕೊತಾರೆ ಬ್ರೋ? ಜಾಸ್ತಿ ಆಗಿರೋದು ಬ್ರೋ. 1,000 ರೂಪಾಯಿ ಆಗಿರುತ್ತಾ? 5,000 ಹಾಂ ಇಲ್ಲ ಬಿಡು ಬ್ರೋ, ಜಾಸ್ತಿ ಇಲ್ಲ. ಎಷ್ಟಂತ ಬೈ? 120. 120 ಅಂದರೆ 200 ಒಂದು 400-500 ರೂಪಾಯಿ ಆಯಿತು ಗುರು. ನಮ್ಮೂರಲ್ಲಿ ನಿಂಗಣ್ಣಂಗೆ 50 ರೂಪಾಯಿ ಕೊಟ್ಟರೆ ಮಾಡ್ತಿದ್ದೆವು, ಸಖತ್ತಾಗಿ ಮಾಡ್ತಿದ್ದೆ ಇವ್ರಿಗಿಂತ. ಅಣ್ಣನ ಗಾಡಿ ನಾವು ವಾಷಿಂಗ್ ಮಾಡೋಕೆ ಎತ್ಕೊಂಡ್ಬಂದಿವಿ. ಇದು ಯಮಹಾ 155cc ಇಂಜಿನು, ಸಖತ್ತಿದೆ ಗುರು. ಯಾವುದೋ ಗಾಡಿ ಇಂಡಿಯಾದಲ್ಲಿ ಮಾಡಲ್ ಲಾಂಚ್ ಆಗಿಲ್ಲ ಅನ್ಕೋತೀನಿ. ಶಾಕಪ್ ಜೋ ನೋಡಿ ಎಷ್ಟು ಕ್ವಾಲಿಟಿ ಹಾಕೋನು ಬೈ. 150cc ತಾನೇ ಇದು ಬೈ? 150cc 155. ಈ ಗಾಡಿ ಮಾಡೆಲ್ ನಂಬರು XSR 155 ಅಂತ. ಚೆನ್ನಾಗಿದೆ ಗಾಡಿ ಲುಕ್ಕಿಂಗು. ಯಮಹಾ ಇಂಜಿನ್ ಅಂದರೆ ಮಸ್ತ್ ಇರುತ್ತೆ. ನನ್ನ ಹತ್ರ ಯಮಹಾನೇ ಬೈಕ್ ಇದೆ, ಸಖತ್ತಿರುತ್ತೆ ಯಮಹಾ ಇಂಜಿನ್. ಗಾಡಿ ನೀರು ಹೋಗ್ಬಾರ್ದು ಅಂತಲ್ಲ. ಇಲ್ಲೇ ಪಕ್ಕದಲ್ಲಿ ಮಿನಿ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಚೆನ್ನಾಗಿದೆ. ನೋ ಸ್ಮೋಕಿಂಗ್ ಅಂತೆ ಒಳಗಡೆ. ಬೈ ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಇಲ್ಲಿ. ಬೈ ಇದು ಏನು ಕಾಂಪ್ಲಿಮೆಂಟ್ರಿ ಅಲ್ಲ? ಈರುಳ್ಳಿ ಬೈ ಹಿಂಗದು ಅದು ಇದ್ರೊಳಗೆ ಹಾಕಿರ್ತಾರೆ, ವಿನೆಗರ್ ಒಳಗೆ ಹಾಕಿರ್ತಾರೆ ಅನ್ಸುತ್ತಲ್ಲ. ಬೈ ಇಷ್ಟೊಂದು ತಿನ್ನೋದು ಕಷ್ಟ ಆಗುತ್ತೆ. ಈರುಳ್ಳಿ ಮಾಡಿದ್ದಾರೆ ಅನ್ಸುತ್ತಲ್ಲ. ಹಾಂ, ಲೋಕಲ್ ಮ್ಯಾಂಗೋ ಪಿಕ್ಕಲ್. ಇದು ಇಲ್ಲಿರೋ ತರಕಾರಿ ಅಂಗಡಿ. ನೀವು ನೋಡ್ತಾ ಇರ್ಬೋದು, ಸೊಪ್ಪು ಗಿಪ್ಪೆಲ್ಲ ಅವರೇ ಕಟ್ ಮಾಡಿ ಇಟ್ಟಿರ್ತಾರೆ. ಮತ್ತು ಅದು ಕುಂಬಳಕಾಯಿ ಹೂವು, ಅವೆಲ್ಲ ಪಾಲಕ್ ಸೊಪ್ಪು ಅದೆಲ್ಲ ಇಟ್ಟವ್ರೆ. ಮತ್ತೇನಿದೆ, ಜಾಸ್ತಿ ಸೊಪ್ಪೇ ತಿಂತಾರೆ ಇವರು. ಇದೊಂಥರ ಕಾಂಗ್ರೆಸ್ ಗಿಡ ಇದ್ದಂಗೆ ನೋಡ್ರಿ. ಇವು ನೋಡ್ರಿ ಈರುಳ್ಳಿ, ಇದು ಅರಶಿನ. ಇದು ಹಸಿ ಅರಶಿನ, ಏನಕ್ಕೆ ಬಳಸ್ತಾರೋ ಗೊತ್ತಿಲ್ಲ. ಶುಂಠಿ, ಬೆಳ್ಳುಳ್ಳಿ ನೋಡ್ರಿ ಹೆಂಗವು. ಇವು ಈರುಳ್ಳಿ, ಇಲ್ಲ ಜಾಸ್ತಿ ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಾರೆ. ಇವು ಭಾರತದ ಥರದ್ದು ಈರುಳ್ಳಿ. ಒಡೆದು ಹಾಂ, ನಮ್ಮಲ್ಲಿ ಮಷಿನ್ ಐತೆ. ಹಾಂ, ಕೊಬ್ಬರಿ ಅವರೇ ಕೊಡ್ತಾರೆ. ನಾವು ಮನೆಗೆ ಇರ್ಕೋಬೋದಲ್ಲ. ತೆಂಗಿನಕಾಯಿ ನೋಡಿ ಹೆಂಗದು, ಓಸು ಬೈ ಇಷ್ಟು ದೊಡ್ಡದು ತೆಂಗಿನಕಾಯಿ. ನೀರೇ ಮಾಡ್ತಾರೆ 500. ಅರ್ಧ ಲೀಟ್ರ್ ನೋಡ ಸಿವು. ಕಾಯಿ ಮಾತ್ರ ದೊಡ್ಡದಿದೆ, ಕೊಬ್ಬರಿನೂ ಒಂದು ಲೆವೆಲ್ಗಿದೆ. ತುರಿ ಬೈ ಆಯಿತು. ನಗು ನಗುತ್ತಾ ತುರಿ ತುರಿ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಎಷ್ಟಂತ ಬೈ? ಒಂದು ತೆಂಗಿನಕಾಯಿಗೆ ತುರ್ಕೊಟ್ರೆ ಎಷ್ಟು? ಎಷ್ಟಂತ ಬೈ ತುರ್ಕೊಟ್ರೆ? ತೆಂಗಿನಕಾಯಿ ತುರ್ದು ಕೊಡೋಕ್ಕೆ 40 ರೂಪಾಯಿ ತಗೊಂತಾರೆ. ಒಂದು ಕಾಯಿಗೆ ಎಷ್ಟಾಯ್ತು ಬೈ? ಅದೇ ಹೇಳಿದ್ರು 40 ರೂಪಾಯಿ ಆಯ್ತಾ? ಅದು ತೂಕ ಹಾಕ್ಕೊಡ್ತಾರಲ್ಲ ಕಾಯಿನೂ. ಅಯ್ಯೋ ಮೈ ಇಂಥ ದೊಡ್ಡ ಫ್ರೆಶ್ ಅವು ಹೈಬ್ರಿಡ್. ಇವು ನಾಟಿನೂ ಒಂಥರ ಹೈಬ್ರಿಡ್ ಇದ್ದಂಗೆ ಅವ. ಇವೇನು ಬೈ ಇವು? ನನಗೆ ಗೊತ್ತಿಲ್ಲ ಬ್ರೋ ಹೆಸರು. ಕುಂಬಳಕಾಯಿ ಸಣ್ಣ ಸಣ್ಣ ಕಿತ್ಕೊಂಬಂದಾರೆ. ಸಬ್ಬಕ್ಸಿ ಸೊಪ್ಪು, ಚಪಾತಿ ಎಲ್ಲ ಹಾಕ್ತಾರೆ. ಹಾಂ, ಈ ಈ ಗ್ರಾಮಿಂದನೂ ತೂಗುತ್ತಲ್ಲ ಇದು? 100 ಗ್ರಾಮ್ ಇದೆಯಾ? ವೇಟ್ ಲೆಕ್ಕದಲ್ಲಿ. ಮತ್ತೇನು ಏನಂದರೆ ಗೆಡ್ಡೆ, ಅದು ಗೆಣಸು. ಹಲೋ, ಈ ಥರ ತರಕಾರಿ ಎಲ್ಲೂ ನೋಡಿಲ್ಲ, ಇಲ್ಲ ಫಸ್ಟ್ ಟೈಮ್ ನೋಡ್ತೀನಿ. ಇದೊಂಥರ ತರಕಾರಿ ಅಣ್ಣ. ಇದೇನಣ್ಣ? ಇದು ರೈಸ್ ಐಟಮ್ ಮಾಡಿಟ್ಟಿರ್ತಾರೆ ಬ್ರೋ. ಸೋಯಾಬೀನ್, ಇದು ಸೋಯಾಬೀನ್ದು ಮಿಲ್ಕ್ ಮಾಡಿಟ್ಟಿರ್ತಾರೆ. ಹಲೋ, ಸೋಯಾಬೀನ್ ಹಾಲಾ? ತರಕಾರಿ ತೊಗೊಂಡು ಬಂದು ಏನಿದೆ ಹಿಂಗದೆ ಅಣ್ಣ? ಇದೇನಣ್ಣ? ಕೆನಕಿ ಹೈಬಾ ಅಂದರೆ ಮೇ ಬಿ ಅದನ್ನು ಮಿಕ್ಸಿ ಮಾಡಿದ್ದಾನೆ, ಏನೋ ಗೊತ್ತಿಲ್ಲ. ಕೊಬ್ಬರಿ ತುರಿಗ? ಹಾಂ, ಹಾಂ, ಕೊಬ್ಬರಿದ ನೀರಿಗೆ ಹಾಕಿ ಮಿಕ್ಸ್ ಮಾಡಿದ್ದಾನೆ ಅನ್ಸುತ್ತೆ. ಹಂಗೆ ಇದು ನಮ್ಮ ದೇಶದಲ್ಲಿ ಹೇಗೆ UPI ಇದೆಯೋ, ಗೂಗಲ್ ಪೇ, ಫೋನ್ಪೇ, UPI ವರ್ಕ್ ಆಗುತ್ತಲ್ಲ, ಅದೇ ಥರ ಇಲ್ಲೂ UPI ವರ್ಕ್ ಆಗುತ್ತೆ. ಆದರೆ ಇವರು UPI ಅನ್ನಲ್ಲ, ಅದಕ್ಕೇನೋ ಬೇರೆ ಸಿಸ್ಟಮ್ ಇದೆ. ಹಿಂಡಿ Nhưng mà cái này cái bảo tí là sợ không? ಅಣ್ಣ ಏನಂತಣ್ಣ?
ಏನ್ ಮಾಡ್ಬಿಟ್ಟಿದ್ದೆ ಗೊತ್ತಾ ಬ್ರೋ ನಾನು ಕೊಬ್ಬರಿ ತುರಿದು ಕೊಡಂದಿದ್ದೀನಿ ಹಾಲು ಹಿಂಡಿ ಕೊಟ್ಟಿದ್ದೇನೆ ಇವ್ರೊಂದು ಹುಣಸೆ ಹುಳಿ ಬಳಸ್ತಾರೆ ಹೆಂಗೆ ಮಾಡ್ಯಾರ ನೋಡಿ ಹುಣಸೆ ಹಣ್ಣೆಲ್ಲ ಮಿಕ್ಸ್ ಮಾಡಿ ಹುಣಸೆ ಹಿಂಡಿ ಮಾಡ್ದಂಗೆ ಮಾಡಿ ಇಟ್ಟಾರೆ ಕೆಮಾನ್ ಹಾಂ